One simple day out, one quiet journey. It didn't feel like we went. It's just a call from Shiva. Hi, Namaskara. Welcome back to my channel. ಇವತ್ತು ನಾವು ಒಂದು ಸಿಂಪಲ್ ಟೆಂಪಲ್ ಡೇ ಔಟ್ ಹೋಗ್ತಿದೀವಿ. ಅದು ಕೂಡ ಹಳೆಬೀಡಿಂದ ಜಸ್ಟ್ 4 ಕಿಲೋಮೀಟರ್ಸ್ ದೂರ ಇರೋ ಪುಷ್ಪಗಿರಿ ಟೆಂಪಲ್ ಗೆ. ಜರ್ನಿನ ಬೇಲೂರಿಂದ ಹಳೆಬೀಡಿಗೆ ಗವರ್ಮೆಂಟ್ ಬಸ್ ಅಲ್ಲಿ ಹೊರಟ್ವಿ. ಬಸ್ ಅಲ್ಲಿ ಜನ ತುಂಬಾ ಕಡಿಮೆ ಇದ್ರು ಅಂಡ್ ದ ವೆದರ್ ವಾಸ್ ಸೋ ಕಾಮ್ ಅಂಡ್ ಪೀಸ್ಫುಲ್. ವಿತಿನ್ 25 ಮಿನಿಟ್ಸ್ ನಮ್ ಬಸ್ಸು ಹಳೆಬೀಡು ರೀಚ್ ಆಯ್ತು. ಹಳೆಬೀಡಿಂದ ಪುಷ್ಪಗಿರಿಗೆ ಯಾವುದೇ ರೀತಿಯ ಡೈರೆಕ್ಟ್ ಬಸ್ ಇಲ್ಲ. ನಮ್ಮ ಹತ್ರ 2 ಆಪ್ಷನ್ಸ್ ಇರುತ್ತೆ. ಒಂದು ಆಟೋದಲ್ಲಿ ಹೋಗ್ಬೇಕು, ಇಲ್ಲ ಅಂದ್ರೆ ಓನ್ ವೆಹಿಕಲ್ ಅಲ್ಲಿ ಹೋಗ್ಬೇಕು. ನಾವು ಹೋಗಿದ್ದು ಆಟೋ ಅಲ್ಲಿ. ಈ ತರ ಸೀಟ್ ಆಟೋದಲ್ಲಿ ಹೋಗೋದು ಒಂಥರ ಮಜಾ ಇರುತ್ತೆ ಅಲ್ವಾ? ನನ್ಗಂತೂ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯ್ತು. ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಿದ್ದು ಸೀಟ್ ಆಟೋದಲ್ಲಿ. ಅಂಡ್ ನೀವ್ ನೋಡ್ಬೋದು, ಇದು ಟೆಂಪಲ್ ನ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಇದು ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ. ಇಲ್ಲಿಂದ ಹತ್ಕೊಂಡು ಹೋದ್ರೆ ನಿಮ್ ಕಾಣಿಸ್ತಿದ್ಯಲ್ಲ, ಅದು ಮೇಲ್ಗಡೆ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ಇದು ರೋಡ್ ವೇ ಅಲ್ಲಿ ಹೋಗೋ ಎಂಟ್ರಿ ಪಾಯಿಂಟ್. ತುಂಬಾ ಕಾಮ್ ಅಂಡ್ ಪೀಸ್ಫುಲ್ ಆಗಿದೆ. ಫೈನಲಿ ನಾವು ಕೂಡ ಟೆಂಪಲ್ ರೀಚ್ ಆದ್ವಿ. ಇವತ್ ಫ್ರೈಡೆ ಆಗಿದ್ರಿಂದ ನೀವು ನೋಡ್ಬೋದು ಜನ ತುಂಬಾ ಕಡಿಮೆ ಇದ್ದಾರೆ. ನಿಜವಾಗ್ಲೂ ಜನ ಕಡಿಮೆ ಇದ್ರೆ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅನ್ಸುತ್ತೆ ಟೆಂಪಲ್ ಗೆ ಬಂದಾಗ. ಈ ದೇವಸ್ಥಾನ ಡೆಡಿಕೇಟ್ ಆಗಿರೋದು ಶಿವನ ಒಂದು ಪವರ್ಫುಲ್ ರೂಪ ಆಗಿರೋ ಮಲ್ಲಿಕಾರ್ಜುನ ಸ್ವಾಮಿಗೆ. ನೀವಿಲ್ಲಿನ ಆರ್ಕಿಟೆಕ್ಚರ್ ನೋಡ್ಬೋದು. ಇದು ಕೂಡ ನಮ್ಮ ಬೇಲೂರು ಹಳೆಬೀಡಲ್ಲಿರೋ ಹೊಯ್ಸಳ ಸ್ಟೈಲ್ ಅಲ್ಲೇ ಇದೆ. ಗರ್ಭಗುಡಿಯೊಳಗೆ ಕ್ಯಾಮ್ರಾ ಅಲೋ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಫೋಟೋಸ್ ವಿಡಿಯೋಸ್ ಯಾವ್ದು ತಗೊಂಡಿಲ್ಲ. ನಾವು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಅವಾಗ ಅಲ್ಲಿ ಕಲ್ಲು ಮತ್ತೆ ಗಂಧ ಇಟ್ಟಿದ್ರು. ನಾವ್ ಅದನ್ನ ತೆಗೆದು ಗಂಧನ ಹಚ್ಕೊಂಡ್ವಿ. ನೆಕ್ಸ್ಟ್ ನಾವಲ್ಲೇ ಪಕ್ಕದಲ್ಲೇ ಇದ್ದಿದ್ದ ದೇವರ ದರ್ಶನ ಮಾಡ್ಕೊಂಡು ಪಾರ್ವತಿ ಅಮ್ಮನ ದೇವಸ್ಥಾನಕ್ಕೆ ಒಳಗೋದ್ವಿ. ಇಲ್ಲೂ ಕೂಡ ಅಷ್ಟೇ ಗರ್ಭಗುಡಿಯೊಳಗಿರೋ ದೇವರದ್ದು ಫೋಟೋಸ್ ಮತ್ತೆ ವಿಡಿಯೋಸ್ ನ ರೆಸ್ಟ್ರಿಕ್ಟ್ ಮಾಡಿದ್ರು. ಸೊ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇಲ್ಲಿಂದ ಟೆಂಪಲ್ ಫುಲ್ ವ್ಯೂ ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡು ಗಣೇಶನ್ ದರ್ಶನ ಮಾಡಿದ್ವಿ. ನೀವು ನೋಡ್ಬೋದು, ಇಲ್ಲಿ ಸ್ಕೂಲ್ ಮಕ್ಕಳು ಕೂಡ ಟೆಂಪಲ್ಗೆ ವಿಸಿಟಿಗೆ ಬಂದಿದ್ದಾರೆ. ಇಲ್ಲಿ ಒಂದ್ ಫ್ಲವರ್ ಇದೆ, ಅದನ್ನ ತೆಗೆದ್ರೆ ಶಿವಲಿಂಗ ಸಿಗುತ್ತೆ. ನಾವ್ ಅದನ್ನ ಹುಡ್ಕೊಂಡು ಹೋದ್ವಿ, ಆದ್ರೆ ಅದ್ ಸಿಗ್ಲಿಲ್ಲ. ಎಕ್ಸಾಕ್ಟ್ ಪ್ಲೇಸ್ ನಾವು ತುಂಬಾ ಟೈಮ್ ಆದ್ಮೇಲೆ ವಿಸಿಟ್ ಮಾಡೋದ್ರಿಂದ ಇಬ್ರಿಗೂ ಕೂಡ ಮರ್ತ್ ಹೋಗ್ಬಿಟ್ಟಿದೆ. ದರ್ಶನ ಆದ್ಮೇಲೆ ನಾವು ಹೊರಟಿದ್ದು ಪ್ರಸಾದಕ್ಕೆ. ಸಿಂಪಲ್ ಫುಡ್ ಚೆನ್ನಾಗಿತ್ತು. ಅದನ್ನ ತಿನ್ಕೊಂಡು ನಾವು ಪುಷ್ಪಗಿರಿ ಮಠ ಹತ್ರ ಹೊರಟ್ವಿ. ಫುಲ್ ಗ್ರೀನರಿ ಇದೆ ಇಲ್ಲಿ. ಹಾಗೆ ಇಲ್ಲಿ ಪೂಜಾ ಸಾಮಾನುಗಳು ಕೂಡ ಸಿಗುತ್ತೆ. ಅಂಡ್ ಇದು ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪದಿಂದ ಟಾಪ್ ವ್ಯೂ ನೋಡಕ್ ತುಂಬಾ ಚೆನ್ನಾಗ್ ಅನ್ಸ್ತಿತ್ತು. ಆದ್ರೆ ಇವಳು ಮಾತ್ರ ಇಲ್ಲೂ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಲು. ಆಮೇಲೆ ನಾವು ಪುಷ್ಪಗಿರಿ ಮಠದ ಒಳಗೆ ಹೊರಟ್ವಿ. ನೀವು ನೋಡ್ಬೋದು, ಇಲ್ಲಿ ಆದಿಯೋಗಿ ಸ್ಕಲ್ಪ್ಚರ್ ಕೂಡ ಇದೆ. ನಾವು ಮಠದ ಒಳಗ್ ಹೊರಟ್ವಿ. ನೀವು ನೋಡ್ಬೋದು, ಮಠ ಸುತ್ತನೂ ಕೂಡ 12 ಜ್ಯೋತಿರ್ಲಿಂಗಗಳನ್ನು ಕೂಡ ಹಾಕಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಒಂದ್ ಸ್ಮಾಲ್ ಡಿಸ್ಕ್ರಿಪ್ಷನ್ ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗ್ ಅನ್ಸುತ್ತೆ ಅದನ್ನ ಓದ್ಕೊಂಡು ನೋಡ್ಕೊಂಡು ಹೋಗೋದು ಬರುವಾಗ. ಮಠ ಒಳಗೆ ಎಂಟ್ರಿ ಆಗ್ತಿದ್ದಾಗೇನೆ ತುಂಬಾ ಕಾಮ್ ಮತ್ತೆ ಪೀಸ್ಫುಲ್ ಆಗಿ ಫೀಲ್ ಆಗುತ್ತೆ. ನಾವು ಮಠ ಮುಗಿಸ್ಕೊಂಡು ಹೊರಟಿದ್ದು ಪಾರ್ಕ್ ನೋಡೋಣ ಅಂತ. ಆದ್ರೆ ಅಲ್ಲಿ ಪಾರ್ಕ್ ಕ್ಲೋಸ್ ಮಾಡ್ಬಿಟ್ಟಿದ್ರು. ಪಾರ್ಕ್ ತುಂಬಾ ಚೆನ್ನಾಗಿತ್ತು ಆಚೆಯಿಂದಾನೆ, ಆದ್ರೆ ಮಕ್ಕಳಿಗೆ. ಬಟ್ ಅದು ಕೂಡ ಕ್ಲೋಸ್ ಆಗಿತ್ತು. ಅಂಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ 108 ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಕೂಡ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅದು ಕೂಡ ಕ್ಲೋಸ್ ಆಗ್ಬಿಟ್ಟಿತ್ತು. ದೆನ್ ನಾವು ಹಿಲ್ ವ್ಯೂ ನೋಡೋಣ ಅಂತ ಹೋದ್ವಿ. ಹಿಲ್ ವ್ಯೂ ಮಾತ್ರ ಸಖತ್ತಾಗಿತ್ತು. ಇದನ್ನೆಲ್ಲ ಎಂಜಾಯ್ ಮಾಡ್ತಾ ನಮಗೆ ಟೈಮ್ ಆಗಿದ್ದೆ ಗೊತ್ತಾಗಿರ್ಲಿಲ್ಲ. ಸೊ ತುಂಬಾ ಟೈಮ್ ಆಗಿತ್ತು ಅಂತ ನಾವಿಬ್ರು ಮತ್ತೆ ಆಟೋದಲ್ಲಿ ಹಳೆಬೀಡಿಗೆ ಬಂದು ಹಳೆಬೀಡಿಯಿಂದ ಬೇಲೂರಿಗೆ ಬಂದ್ವಿ. ಸೊ ಬೇಲೂರಿಂದ ಸ್ಟಾರ್ಟ್ ಆಗಿದ್ ನಮ್ ಜರ್ನಿ ಮತ್ತೆ ಬೇಲೂರಿಗೆ ಬಂದು ತಲುಪ್ತು.
ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗುವ ಇನ್ನೊಂದಿನ ಇನ್ನೊಂದು ಕಥೆಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.